ಏ ಭೂಮಿ, ಬಂದಾಗಿಂದ ನೋಡ್ಲಿಕ್ಕತ್ತೀನಿ, ಮನೆಯಿಂದ ಆಚೆನೆ ಬರ್ತಿಲ್ಲಲ್ಲ ನೀನು. ಏನಾಗ್ಯದ ನಿನಗ? ಹಳ್ಳಿ ಅಂದ್ರೆ ಅಷ್ಟು ಬೇಸರ ಆಗ್ಯದೇನ? ಬೇಜಾರಾಗದೆ ಇನ್ನೇನಾಗುತ್ತೆ? ನನಗ್ ಗೊತ್ತಿಲ್ವಾ? ಹೊರಗಡೆ ಹೋಗೋಣ ಅಂತ ಹೇಳಿದ್ರೆ ಅದೇ ಗಲೀಜ್ ಗುಡಿಸ್ಲು. ಇನ್ ಟಾಯ್ಲೆಟ್ಗಳಂತೂ ಇಲ್ವೇ ಇಲ್ಲ. ಆ ರೋಡ್ ನಲ್ಲಿ ಹೋಗಿ ಮೈಕೈ ನೋಸ್ಕೊಳ್ಳೋಕಿನ ವಾಸಿ ನಾನ್ ಮನೆಯಲ್ಲಿರೋದು. ಏ ಹುಚ್ಚು ಕೊಡಿ, ನಮ್ ಕಾಲದ ಮಾತಾಡ್ಲಿಕ್ಕತ್ತಿ ನೀನು. ನಮ್ ಕಾಲದಾಗ ಹಳ್ಳಿ ಹಂಗಿತ್ತು ಖರೆ, ಆದ್ರೆ ಈಗ ಹಂಗಿಲ್ಲೇ. ಹಾಗಿದ್ರೆ ಈಗ ಹಳ್ಳಿಗಳು ಹೇಗಿವೆ? ಮೊದಲು ಅಡ್ಗಿ ಮಾಡ್ಬೇಕಂದ್ರ ಕಟ್ಕಿ ತರ್ಲಿಕ್ಕೆ ಕಾಡ್ಗ್ ಹೋಗ್ಬೇಕಿತ್ತು, ಆದ್ರ ಈಗ ಹಂಗಿಲ್ಲ. ಪ್ರಧಾನ ಮಂತ್ರಿ ಉಜ್ವಲ ಯೋಜನೆಯಿಂದ ಪ್ರತಿ ಒಂದು ಹಳ್ಳಿ ಮನಿಯೊಳಗೂ ಗ್ಯಾಸ್ ಒಲಿ ಅದ. ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಿಂದ ಎಷ್ಟೋ ಮಂದಿಗೆ ಸೂರ್ ಸಿಕ್ಕಿದೆ. ಹಳ್ಳಿಗಳಲ್ಲಿ ಗುಡಿಸಲು ಮಾಯ ಆಗಿ ಸಿಟಿ ತರ ಆಗ್ಲಿಕ್ಕತ್ತದ. ಇನ್ನು ಕೇಳು, ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆಯಿಂದ ಬರೀ ನಿಮ್ ಸಿಟಿಲಲ್ಲೇ ಹಳ್ಳಿಲು ಎಂತೆಂತ ರಸ್ತೆ ಬಂದಿದೆ, ಹೋಗ್ ನೋಡು. ಆಚೆ ಬಂದ್ರೆ ಕಾಣ್ತದ. ಇನ್ನೊಂದು ಪುಣ್ಯದ ಕೆಲ್ಸ ಕೇಳು ಭೂಮಿ, ನೀರಿಗೆ ಯಾರಿಗೂ ತೊಂದರೆ ಆಗ್ಬಾರ್ದು ಅಂತ ಜಲಜೀವನ್ ಮಿಷನ್ ಯೋಜನೆಯಿಂದ ಪ್ರತಿ ಒಂದು ಹಳ್ಳಿಗೂ ಬಳಸ್ಲಿಕ್ಕೆ ಕುಡಿಲಿಕ್ಕೆ ನೀರ್ ಬರೋ ತರ ಮಾಡಿದ್ದಾರೆ. ಆಮೇಲೆ ಅದೇನೋ ಟೋಯ್ಲೆಟ್ ಇಲ್ಲ ಅಂದ್ಯಲ್ಲ, ಪ್ರತಿಯೊಂದು ಹಳ್ಳಿ ಮನೆಗೂ ಶೌಚಾಲಯ ಕಟ್ಟಿಸ್ಕೊಟ್ಟಿದ್ದಾರೆ. ಎಲ್ಲಾ ಹೆಣ್ಮಕ್ಳಿಗೂ ಎಷ್ಟು ಸಹಾಯ ಆಗಿದೆ ಗೊತ್ತಾ? ಅವ್ರ ಆರೋಗ್ಯ ಕೂಡ ಸುಧಾರಣೆ ಆಗಿದೆ ಕಣೆ. ಇನ್ನು ಜನ್ಧನ್ ಖಾತೆ ಬಗ್ಗೆ ನಿನಗ್ ಗೊತ್ತೇ ಇರ್ಬೇಕಲ್ಲ. ಹಳ್ಳಿಗಳ ಸುಧಾರಣೆಗೆ ಏನೇನ್ ಮಾಡ್ಬೇಕು ಎಲ್ಲ ಮಾಡ್ತಾ ಇದ್ದಾರೆ. ಇನ್ನು ಈ ಪ್ಯಾಟೆ ಮಂದಿ ಹಳ್ಳಿ ಕಂಡ್ರೆ ಮೂಗು ಮುರಿಯೋಷ್ಟಿಲ್ಲ, ಅರ್ಥ ಆಯ್ತಾ? ಅಯ್ಯೋ ಅಜ್ಜಿ, ಇಷ್ಟೆಲ್ಲ ಸುಧಾರಣೆ ಆಗಿದೆ ಅನ್ನೋದು ನಂಗೆ ಗೊತ್ತೇ ಇರ್ಲಿಲ್ಲ. ತಪ್ಪಾಯ್ತು. ಅದಿರ್ಲಿ, ಇದನ್ನೆಲ್ಲ ಯಾರು ಮಾಡಿದ್ದು? ಇನ್ಯಾರು? ನಮ್ಮ ಪ್ರಧಾನ ಸೇವಕ, ನಮ್ಮ ಹೆಮ್ಮೆಯ ಮೋದಿಯವರು. ಆ ಶ್ರೀರಾಮ ನಮ್ಮ ಮೋದಿಯವ್ರನ್ನ 100 ಕಾಲ ಸುಖವಾಗಿಟ್ಟು. ಕಮಲದ ಬಟನ್ ಒತ್ತಿ ಬಿಜೆಪಿಯನ್ನು ಗೆಲ್ಲಿಸಿ.